ನಮಸ್ಕಾರ. ಭಾರತದ ಅತಿದೊಡ್ಡ ಆಡಳಿತಾತ್ಮಕ ಕೆಲಸಗಳಲ್ಲಿ ಒಂದಾದ ಜನಗಣತಿ 2027ಕ್ಕೆ ಸಿದ್ಧತೆಗಳು ಶುರುವಾಗಿವೆ. ಈ ಬೃಹತ್ ಕಾರ್ಯದಲ್ಲಿ ಭಾಗವಹಿಸೋ ಲಕ್ಷಾಂತರ ಸಿಬ್ಬಂದಿಗೆ ಸರ್ಕಾರ ಯಾವೆಲ್ಲ ಆರ್ಥಿಕ ಸೌಲಭ್ಯಗಳನ್ನು ಕೊಡಲಿದೆ, ಗಣತಿದಾರರಿಗೆ ಗೌರವಧನ ಎಷ್ಟು, ತರಬೇತಿ ಭತ್ಯೆ ಹೇಗಿರುತ್ತೆ, ಇವೆಲ್ಲದರ ಬಗ್ಗೆ ಸರ್ಕಾರದ ಅಧಿಕೃತ ಸುತ್ತೋಲೆಗಳ ಆಧಾರದ ಮೇಲೆ ಇವತ್ತು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ ಶುರು ಮಾಡೋಣ. ನಾವು ಚರ್ಚಿಸಲಿರುವ ಈ ಎಲ್ಲಾ ಮಾಹಿತಿಗೆ ಆಧಾರ ಏನು ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ. ಇದು ಭಾರತ ಸರ್ಕಾರದ ಗೃಹ ಸಚಿವಾಲಯ ಫೆಬ್ರವರಿ 2, 2026ರಂದು ಹೊರಡಿಸಿರುವ ಅಧಿಕೃತ ಸುತ್ತೋಲೆ. ಇದೇ ಡಾಕ್ಯುಮೆಂಟ್ 2027ರ ಜನಗಣತಿ ಸಿದ್ಧತೆಗಳಿಗೆ ಅಧಿಕೃತ ಚಾಲನೆ ನೀಡಿದ್ದು. ನಾವು ನೀಡುವ ಪ್ರತಿಯೊಂದು ವಿವರವೂ ನೇರವಾಗಿ ಈ ದಾಖಲೆಯಿಂದಲೇ ಬಂದಿರೋದ್ರಿಂದ ಇದು ಅತ್ಯಂತ ನಿಖರವಾದ ಮಾಹಿತಿ. ಸರಿ, ಹಾಗಾದ್ರೆ ಇವತ್ತು ನಾವೇನೆಲ್ಲ ನೋಡ್ತೀವಿ? ಮೊದಲು ಜನಗಣತಿ ಸಿದ್ಧತೆಗಳು ಹೇಗೆ ಶುರುವಾಗಿವೆ ಅಂತ ನೋಡೋಣ. ಆಮೇಲೆ ಅತಿ ಮುಖ್ಯವಾದ ಗಣತಿದಾರರ ಗೌರವಧನ, ನಂತರ ಇತರ ಅಧಿಕಾರಿಗಳ ಸಂಭಾವನೆ, ಅವರಿಗೆ ಸಿಗುವ ತರಬೇತಿ ಮತ್ತು ಪ್ರಯಾಣ ಭತ್ಯೆ, ಕೆಲಸಕ್ಕೆ ಬೇಕಾದ ಸೌಲಭ್ಯಗಳು ಮತ್ತು ಕೊನೆಯದಾಗಿ ಈ ರಾಷ್ಟ್ರೀಯ ಕಾರ್ಯದ ಮಹತ್ವದ ಬಗ್ಗೆ ಕ್ರಮವಾಗಿ ಮಾತಾಡೋಣ. ಮೊದಲನೇದಾಗಿ ಸಿದ್ಧತೆಗಳ ಆರಂಭ ನೋಡಿ. ಜನಗಣತಿ ಅನ್ನೋದು ದೇಶದ ಒಂದು ಬೃಹತ್ ಕಾರ್ಯ. ಇದನ್ನ ಮುಖ್ಯವಾಗಿ 2 ಹಂತಗಳಲ್ಲಿ ಮಾಡಲಾಗುತ್ತೆ. ಮೊದಲನೇ ಹಂತ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಅಂದ್ರೆ ಹೌಸ್ ಲಿಸ್ಟಿಂಗ್, ಮತ್ತು ಎರಡನೇ ಹಂತ ಜನಸಂಖ್ಯಾ ಗಣತಿ ಅಂದ್ರೆ ಪಾಪ್ಯುಲೇಷನ್ ಎನ್ಯುಮರೇಷನ್. ಈ 2 ಹಂತಗಳಿಗೂ ಸರ್ಕಾರ ಈಗಿನಿಂದಲೇ ಸಿದ್ಧತೆಗಳನ್ನ ಶುರು ಮಾಡಿದೆ. ಈಗ ಬರೋಣ ಈ ಇಡೀ ಪ್ರಕ್ರಿಯೆಯ ಬೆನ್ನೆಲುಬಾದ ಕ್ಷೇತ್ರಮಟ್ಟದ ಕಾರ್ಯಕರ್ತರ ಕಡೆಗೆ, ಅಂದರೆ ಗಣತಿದಾರರು ಮತ್ತು ಮೇಲ್ವಿಚಾರಕರು. ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸುವ ಈವರೆಗೆ ಸರ್ಕಾರ ನಿಗದಿಪಡಿಸಿರುವ ಗೌರವಧನ ಎಷ್ಟು, ಆ ವಿವರಗಳನ್ನ ಈಗ ನೋಡೋಣ ಬನ್ನಿ. ಸರಿ, ನೇರವಾಗಿ ಪಾಯಿಂಟ್ಗೆ ಬರೋಣ. ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ಜನಗಣತಿಯ 2 ಹಂತಗಳನ್ನು ಸೇರಿಸಿ ಒಟ್ಟಾರೆಯಾಗಿ ಎಷ್ಟು ಗೌರವಧನ ಸಿಗುತ್ತೆ ಇಲ್ಲಿ ನೋಡಿ. ಎಲ್ಲವೂ ಕ್ಲಿಯರ್ ಆಗಿದೆ. ಮೊದಲ ಹಂತ ಅಂದ್ರೆ ಮನೆಗಳನ್ನ ಲಿಸ್ಟ್ ಮಾಡೋಕೆ 9,000 ರೂಪಾಯಿ. ಇನ್ನು ಎರಡನೇ ಮತ್ತು ಅತಿ ಮುಖ್ಯವಾದ ಹಂತ ಅಂದ್ರೆ ಜನರನ್ನ ಎಣಿಸೋಕೆ, ಅದಕ್ಕೆ 16,000 ರೂಪಾಯಿ. ಇವೆರಡನ್ನೂ ಸೇರಿಸಿದಾಗ ಒಟ್ಟು ಗೌರವಧನ 25,000 ಆಗತ್ತೆ. ಹೌದು, ಒಟ್ಟು 25,000 ರೂಪಾಯಿ. ಜನಗಣತಿಯ 2 ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರೆ ಪ್ರತಿಯೊಬ್ಬ ಗಣತಿದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ ಸಿಗುವ ಒಟ್ಟು ಗೌರವಧನ ಇದು. ಈ ಬಾರಿಯ ಜನಗಣತಿ ಕಾರ್ಯಕ್ಕೆ ಸರ್ಕಾರ ನಿಗದಿಪಡಿಸಿರುವ ಮೊತ್ತ ಇದಾಗಿದೆ. ಆದ್ರೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಅಂಶವನ್ನ ಗಮನಿಸಬೇಕು. ಸರ್ಕಾರದ ಸುತ್ತೋಲೆ ಪ್ರಕಾರ ಗಣತಿದಾರರು ಮತ್ತು ಮೇಲ್ವಿಚಾರಕರು ಡೇಟಾ ಕಲೆಕ್ಟ್ ಮಾಡೋಕೆ ತಮ್ಮ ಸ್ವಂತ ಮೊಬೈಲ್ ಫೋನ್ ಅಥವಾ ಡಿವೈಸ್ ಅನ್ನೇ ಬಳಸಬೇಕು. ಇದಕ್ಕೋಸ್ಕರ ಬೇರೆ ಯಾವುದೇ ಹಣವನ್ನ ನೀಡಲಾಗುವುದಿಲ್ಲ. ಜನಗಣತಿ ಅಂದ್ರೆ ಸುಮ್ನೆ ಹೋಗಿ ಬರೋ ಕೆಲಸ ಅಲ್ಲ ಅಲ್ವಾ? ಅದಕ್ಕೆ ಸರಿಯಾದ ತರಬೇತಿ ಬೇಕೇ ಬೇಕು. ಹಾಗಾಗಿ ಈ ಬೃಹತ್ ಕಾರ್ಯದಲ್ಲಿ ಭಾಗವಹಿಸುವ ಸಿಬ್ಬಂದಿಗೆ ಟ್ರೈನಿಂಗ್ ಕೊಡೋಕೆ ಸರ್ಕಾರ ವಿಶೇಷವಾಗಿ ಹಣಕಾಸಿನ ನೆರವನ್ನು ಸಹ ಒದಗಿಸಿದೆ. ಅದರ ಡೀಟೇಲ್ಸ್ ಏನು ಅಂತ ಈಗ ನೋಡೋಣ. ಟ್ರೈನಿಂಗ್ ಟೈಮ್ನಲ್ಲಿ ಪ್ರತಿದಿನಕ್ಕೂ ದಿನಭತ್ಯೆ ಇರುತ್ತೆ. ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ದಿನಕ್ಕೆ 900 ರೂಪಾಯಿ, ಜಿಲ್ಲಾ ಮಟ್ಟದ ಟ್ರೇನರ್ಗಳಿಗೆ 650 ರೂಪಾಯಿ, ಮತ್ತು ನಮ್ಮ ಗಣತಿದಾರರು ಹಾಗೂ ಮೇಲ್ವಿಚಾರಕರು ಟ್ರೈನಿಂಗ್ಗೆ ಹಾಜರಾದ್ರೆ ದಿನಕ್ಕೆ 600 ರೂಪಾಯಿಗಳ ಭತ್ಯೆ ಸಿಗುತ್ತೆ. ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಕೆಲಸ ಮಾಡುವವರಿಗೆ ಈ ಮೊತ್ತ ಸ್ವಲ್ಪ ಹೆಚ್ಚಿರುತ್ತೆ. ಇನ್ನು ಟ್ರೈನಿಂಗ್ ಕೊಡೋರ ಬಗ್ಗೆ ಮಾತಾಡೋಣ. ಮಾಸ್ಟರ್ ಟ್ರೇನರ್ಗಳಿಗೆ ದಿನಕ್ಕೆ 1,800 ರೂಪಾಯಿ ಗೌರವಧನ ಮತ್ತು 4,000 ರೂಪಾಯಿವರೆಗೂ ಪ್ರಯಾಣ ಭತ್ಯೆ ಸಿಗುತ್ತೆ. ಫೀಲ್ಡ್ ಟ್ರೇನರ್ಗಳಿಗೆ ದಿನಕ್ಕೆ 1,000 ರೂಪಾಯಿ ಗೌರವಧನ ಇದೆ. ಅಷ್ಟೇ ಅಲ್ಲ, ಪ್ರತಿ ಟ್ರೈನಿಂಗ್ ಬ್ಯಾಚ್ ಅರೇಂಜ್ ಮಾಡೋಕೆ ಅಂತ 7,500 ರೂಪಾಯಿಗಳ ಅನುದಾನವನ್ನು ಕೂಡ ಒದಗಿಸಲಾಗುತ್ತೆ. ಗೌರವಧನ ಮತ್ತು ಟ್ರೈನಿಂಗ್ ಭತ್ಯೆಗಳು ಆಯ್ತು. ಆದ್ರೆ ಈ ಕೆಲಸವನ್ನು ಸರಿಯಾಗಿ ಮಾಡಕ್ಕೆ ಬೇರೆ ಸೌಲಭ್ಯಗಳು ಬೇಡ್ವಾ? ಅದಕ್ಕೋಸ್ಕರ ಬೇಕಾದ ಮೂಲ ಸೌಕರ್ಯ ಮತ್ತು ಇತರ ವ್ಯವಸ್ಥೆಗಳಿಗಾಗಿ ಸರ್ಕಾರ ಪ್ರತ್ಯೇಕವಾಗಿ ದುಡ್ಡು ಮೀಸಲಿಟ್ಟಿದೆ. ಇದರಲ್ಲಿ ಮುಖ್ಯವಾಗಿ 3 ವಿಭಾಗಗಳಿಗೆ ಹಣಕಾಸಿನ ನೆರವು ಸಿಗುತ್ತೆ. ಒಂದು ಐಟಿ ಇನ್ಫ್ರಾಸ್ಟ್ರಕ್ಚರ್ಗೆ, ಅಂದ್ರೆ ಕಂಪ್ಯೂಟರ್ ಪ್ರಿಂಟರ್ಗೆಲ್ಲ. 2 ಅಧಿಕಾರಿಗಳ ಓಡಾಟಕ್ಕೆ ಬೇಕಾದ ವಾಹನ ಬಾಡಿಗೆ ಮತ್ತು ಇಂಧನಕ್ಕೆ, ಮತ್ತು 3 ಅನಿರೀಕ್ಷಿತವಾಗಿ ಏನಾದ್ರೂ ಖರ್ಚು ಬಂದ್ರೆ ಅದನ್ನ ನಿಭಾಯಿಸೋಕೆ ನಿರ್ವಹಣಾ ಶುಲ್ಕ. ಈ ಸ್ಲೈಡಿನಲ್ಲಿ ನೋಡಿ, ರಾಜ್ಯಮಟ್ಟದ ಕಚೇರಿಗಳಿಗೆ ಪ್ರತಿ ವಿಭಾಗದಲ್ಲೂ 10 ಲಕ್ಷ ರೂಪಾಯಿಗಳ ಒಂದು ಭಾರ್ಯ ಅನುದಾನ ಸಿಗುತ್ತೆ. ಜಿಲ್ಲಾ ಮಟ್ಟದ ಕಚೇರಿಗಳಿಗೆ ತಲಾ 5 ಲಕ್ಷ ಮತ್ತು ತಾಲೂಕು ಅಥವಾ ಚಾರ್ಜ್ ಮಟ್ಟದ ಕಚೇರಿಗಳಿಗೆ ತಲಾ 1 ಲಕ್ಷ ರೂಪಾಯಿಗಳ ಅನುದಾನವನ್ನ ಒದಗಿಸಲಾಗುತ್ತೆ.
ಈ ದುಡ್ಡಲ್ಲಿ ಅವರು ಕೆಲಸಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಕೊನೆಯದಾಗಿ ಈ ಎಲ್ಲ ಆರ್ಥಿಕ ಸೌಲಭ್ಯಗಳು ಏನ್ ಹೇಳ್ತವೆ? ಇದು ಕೇವಲ ಅಂಕಿಅಂಶಗಳಲ್ಲ, ಬದಲಾಗಿ ಈ ರಾಷ್ಟ್ರೀಯ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ಲೇಬೇಕು ಅನ್ನೋ ಸರ್ಕಾರದ ಬದ್ಧತೆಯನ್ನ ಇದು ತೋರಿಸುತ್ತೆ. ಯಾಕಂದ್ರೆ ಇದು ದೇಶದ ಭವಿಷ್ಯದ ಯೋಜನೆಗಳಿಗೆ ಅಡಿಪಾಯ ಹಾಕೋ ಒಂದು ಮಹತ್ವದ ಕೆಲ್ಸ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಫೀಲ್ಡ್ನಲ್ಲಿ ಕೆಲಸ ಮಾಡೋ ಗಣತಿದಾರರಿಂದ ಹಿಡಿದು ರಾಜ್ಯಮಟ್ಟದ ಅಧಿಕಾರಿಗಳವರೆಗೂ ಪ್ರತಿಯೊಂದು ಹಂತಕ್ಕೂ ಸಪೋರ್ಟ್ ಮಾಡೋಕೆ ಒಂದು ಸ್ಪಷ್ಟವಾದ, ಸಮಗ್ರವಾದ ಆರ್ಥಿಕ ಯೋಜನೆಯನ್ನ ಸರ್ಕಾರ ರೂಪಿಸಿದೆ. ಇದೇ ಯಶಸ್ವಿ ಜನಗಣತಿ 2027ರ ಭದ್ರ ಬುನಾದಿ ಅಂತ ಹೇಳ್ಬೋದು. ಹಾಗಾದ್ರೆ ಈ ವಿಶ್ಲೇಷಣೆಯನ್ನು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ದೇಶದ ಅಭಿವೃದ್ಧಿ, ಕಲ್ಯಾಣ ಯೋಜನೆಗಳು ಮತ್ತು ಸಂಪನ್ಮೂಲಗಳ ಹಂಚಿಕೆಗೆ ಆಧಾರವಾಗಿರುವ ಜನಗಣತಿಯಂತಹ ಮಹತ್ವದ ಕಾರ್ಯಕ್ಕೆ ಮತ್ತು ಅದರಲ್ಲಿ ತೊಡಗಿಸಿಕೊಳ್ಳುವ ಲಕ್ಷಾಂತರ ಸಿಬ್ಬಂದಿಗೆ ಸೂಕ್ತವಾದ ಮೌಲ್ಯ ಮತ್ತು ಮಾನ್ಯತೆ ನೀಡುವುದು ಎಷ್ಟು ಮುಖ್ಯ ಅಲ್ವಾ? ಇದರ ಬಗ್ಗೆ ಯೋಚಿಸಿ. ಚೆಂಡನೆ ಮೂಡುವನು, ಹೊನ್ನನೆ ಹೊಯ್ನೀರ್ ನೀಡುವನು, ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿರವಿದಯ ಮಾಡುವನು. ಚಿನ್ನದ ಚೆಂಡನೆ ಮೂಡುವನು, ಹೊನ್ನನೆ ಹೊಯ್ನೀರ್ ನೀಡುವನು, ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿರವಿದಯ ಮಾಡುವನು.